ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ಅತಿ ಶೀಘ್ರದಲ್ಲಿ ಗಣೇಶನ ಮೆರವಣಿಗೆಯ ವೇಳೆ ಪಟಾಕಿ ಸಿಡಿಸಿದ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಒಂದು ಗುಂಪು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಪಟಾಕಿಯನ್ನು ಸಿಡಿಸಿದೆ. ಇದಕ್ಕೆ ಇನ್ನೊಂದು ಗುಂಪು ವಿರೋಧ ವ್ಯಕ್ತಪಡಿಸಿದೆ. ಆಗ ಮಾತಿಗೆ ಮಾತು ಬೆಳೆದು ಎರಡೂ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಗಣೇಶನ ಪೂಜೆ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಯಿಕಟ್ಟ ಬಳಿ ಈ ಘಟನೆ ನಡೆದಿದೆ. ಪೂಜೆಯ ವಿಚಾರಕ್ಕೆ ಸಹೋದರನಿಗೆ ಚಾಕು ಇರಿದು ಹತ್ಯೆ ಮಾಡಿದ್ದಾನೆ. ಸಂದೇಶ್ ಪ್ರಭಾಕರ್ ಮೃತ ದುರ್ದೈವಿ. ಆರೋಪಿ ಮನೀಶ್ ಬೋರ್ಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ವರ್ಷದ ಹಣದ ಲೆಕ್ಕವನ್ನು ಕೊಟ್ಟಿಲ್ಲ ಅಂತ ಇತರ ಸದಸ್ಯರಿಗೆ ತಿಳಿಸಿದಾಗ ಆ ಸದಸ್ಯರು ಅವ್ರ ಜೊತೆ ಜಗಳ ಮಾಡ್ತಿರ್ತಾರೆ. ಆಗ ಪ್ರಭಾಕರ್ ಅವರ ರಕ್ಷಣೆಗೆ ಅವ್ರ ಮಕ್ಕಳುಗಳಾದ ಸಂದೇಶ್ ಮತ್ತು ಶರತ್ ಅನ್ನೋರು ಬರ್ತಾರೆ. ಆ ಸಮಯದಲ್ಲಿ ಪ್ರಭಾಕರ್ ಅವ್ರ ತಂಗಿ ಮಕ್ಕಳಾದ ಕಿರಣ್, ಪ್ರಶಾಂತ್, ಸಂತೋಷ್, ರತನ್ ಮತ್ತು ಮನೀಶ್ ಎಂಬವರೆಲ್ಲ ಸೇರ್ಕೊಂಡು ಅವ್ರ ಗಲಾಟೆ ಮಾಡಿ ಪ್ರಭಾಕರ್ ಅವ್ರ ಮಕ್ಕಳು ಸಂದೇಶ್ ಅವರಿಗೆ ಗಲಾಟೆ ಮಾಡಿ ಕೆಳಗೆ ಹಾಕ್ತಾರೆ. ಅದರಲ್ಲಿ ಒಬ್ರು ಅವ್ರಿಗೆ ಚಾಕುವಿಂದ ಚುಚ್ಚಿದ್ದಾರೆ. ಚಾಕು ಅರ್ಧ ಭಾಗ ದೇಹದೊಳಗೆ ಉಳ್ಕೊಂಡಿದೆ. ಅದರಲ್ಲಿ ಇನ್ನೊಬ್ಬ ಶರದ್ ಅನ್ನೋ ವ್ಯಕ್ತಿಗೆ ಗಾಯ ಆಗಿದೆ. ಅವನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಡೆಡ್ ಬಾಡಿಯನ್ನು ಕಾರವಾರ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇವಾಗ ಸಂಬಂಧಪಟ್ಟ ಕುಟುಂಬಸ್ಥರೆಲ್ಲರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಸದ್ಯದಲ್ಲಿ ಕೃತ್ಯಕ್ಕೆ ಕಾರಣರಾದವರು ಯಾರು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಡೊಳ್ಳು ಬಾರಿಸುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ. ಶಿವಮೊಗ್ಗದ ಅರಬಿಳಚಿ ಕ್ಯಾಂಪ್ನಲ್ಲಿ ಘಟನೆ ನಡೆದಿದೆ. ಹೊಡೆದಾಟದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ 6 ಮಂದಿಗೆ ಗಾಯಗಳಾಗಿದೆ. ಎರಡೂ ಸಮುದಾಯದವರಿಂದ ಒಂದೇ ಸಮಯಕ್ಕೆ ಮೆರವಣಿಗೆ ನಡೆಸ್ತಾ ಇದ್ರು. ಈ ವೇಳೆ ಒಂದೇ ತಂಡದಿಂದ ಡೊಳ್ಳು ಬಾರಿಸುವ ವಿಚಾರಕ್ಕೆ ವಾಗ್ವಾದ ನಡೆದು ಗಲಾಟೆಯಾಗಿದೆ. ಇನ್ನು ಗಲಾಟೆಯ ವೇಳೆ ಗಾಯಗೊಂಡ ಗಾಯಾಳುಗಳನ್ನು ಭದ್ರಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಥೋತ್ಸವದ ಚಕ್ರಕ್ಕೆ ಸಿಲುಕಿ ಯುವಕ ಸಾವನ್ನಪ್ಪಿದ ಘಟನೆ ವಿಜಯಪುರದ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ. ರಥದ ಚಕ್ರ ಹರಿದು ದೇವೇಂದ್ರ ಬಡಿಗೇರ್ ಸಾವನ್ನಪ್ಪಿದ್ದಾನೆ. ಘನ ಗುರುಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ ಈ ಅವಘಡ ಸಂಭವಿಸಿದೆ. ದುರಂತದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುರಿ ಶೆಡ್ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕಜಾಲೋಡು ಗ್ರಾಮದಲ್ಲಿ ನಡೆದಿದೆ. 20 ಕುರಿಗಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ವು. ಈ ಪೈಕಿ 15 ಕುರಿಗಳು ಸಾವನ್ನಪ್ಪಿವೆ. ಗ್ರಾಮದ ಸಿದ್ದಲಿಂಗಪ್ಪ ಅನ್ನೋರಿಗೆ ಸೇರಿದಂತಹ ಕುರಿಗಳು ಸಾವನ್ನಪ್ಪಿವೆ. ಕುರಿಗಳ ಸಾವಿನಿಂದ ಮಾಲೀಕನಿಗೆ ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಬಾಗಿನ ಅರ್ಪಣೆಯ ವೇಳೆ ಆಯತಪ್ಪಿ ಜಲಾಶಯಕ್ಕೆ ಬೀಳುತ್ತಿದ್ದ ಸಚಿವ ಖಂಡ್ರೆ ಜಸ್ಟ್ ಮಿಸ್ ಆಗಿ ಬಚಾವಾಗಿದ್ದಾರೆ. ಬೀದರ್ನ ಕಾರಂಜ ಜಲಾಶಯಕ್ಕೆ ಬಾಗಿನ ಅರ್ಪಣೆಯ ವೇಳೆ ಈ ಘಟನೆ ನಡೆದಿದೆ. ಜಲಾಶಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಬಾಗಿನದ ತೆಪ್ಪಕ್ಕೆ ಟೆಂಗು ಹಾಕುವುದಕ್ಕೆ ಹೋಗಿ ಖಂಡ್ರೆ ಆಯತಪ್ಪಿದ್ದು ಕೂಡಲೇ ಬ್ಯಾಲೆನ್ಸ್ ಮಾಡಿಕೊಂಡ್ರು. ಸಚಿವ ಖಂಡ್ರೆಗೆ ಸಚಿವರಾದ ರಹೀಂ ಖಾನ್, ಶಾಸಕರಾದ ಶೈಲೇಂದ್ರ ಬೆಲ್ದಾಣೆ ಸೇರಿ ಹಲವರು ಸಾಥ್ ನೀಡಿದರು. ಮಾನ್ಯ ಸಚಿವರ ಒಂದು ಅಮೃತ ಹಸ್ತದಿಂದ ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು
ನೀರಲ್ಲಿ ವೇದಿಕೆ ಬರ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ನಾಳೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನಡೆಯಲಿದೆ ಅಂತ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದಾರೆ. ಇಂಡಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನಡೆಯಲಿದೆ. ಇದು ಇಂಡಿ ತಾಲೂಕಿನ ಮತದಾರರಿಗೆ ಕೇಂದ್ರ ಸರ್ಕಾರದ ಕೊಡುಗೆಯಾಗಿದೆ. 984 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿದೆ. ಇಂಡಿ ಅಥರ್ಗ ನಾಗಠಾಣದಲ್ಲಿ ಬೈಪಾಸ್ ಆಗಿ ನಿರ್ಮಾಣ ಆಗಲಿಕ್ಕಿದೆ. ಬಳಿಕ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿಯನ್ನ ಕೂಡಿಕೊಳ್ಳುತ್ತೆ ಅಂತ ಹೇಳಿದರು. ಈಗ ನಾವು ಮತ್ತೆ ಈಗ ಇನ್ನೂ ಒಂದು ಇಂಡಿ ಒಳಗೆ ಮೊನ್ನೆ ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದವ್ರು ಇಂಡಿನೊಳಗೆ, ಅಲ್ಲಿ ತಡಬಲ್ಗ ಹತ್ರ ಹಾಂ. ಕುಡಿದ ನಶೆಯಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಅಲ್ಲಿ ಯುವಕರು ಫೈಟಿಂಗ್ ನಡೆಸಿರುವ ಘಟನೆ ಬೆಂಗಳೂರಿನ ಬೆಳ್ಳಂದೂರಿನ ಜುನ್ನಸಂದ್ರದಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆಗೆ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಪುಂಡರ ಕ್ವಾಟ್ಲೆಗೆ ಅಕ್ಕಪಕ್ಕದ ನಿವಾಸಿಗಳು ಹೈರಾಣಾಗಿದ್ದು, ಯುವಕರ ಹೊಡೆದಾಟ ವಿಡಿಯೋ ಎಕ್ಸ್ನಲ್ಲಿ ಶೇರ್ ಮಾಡಿ ವೈದ್ಯರೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಪೊಲೀಸರಿಗೆ ದೂರು ನೀಡಿದ್ರು ಯಾವ ಪ್ರಯೋಜನ ಆಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯುವತಿಯೊಂದಿಗೆ ಪುಂಡಾಟ ಮಾಡಿದ್ದ ಆಟೋ ಚಾಲಕನಿಗೆ ಈಗ ಫಜೀತಿ ಶುರುವಾಗಿದೆ. ಸೆಪ್ಟೆಂಬರ್ 4ನೇ ತಾರೀಕು ಯುವತಿಯೊಬ್ಬರು ರೈಡನ್ನು ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಚಾಲಕ ಗಲಾಟೆ ಮಾಡಿ ಯುವತಿಗೆ ಕೆಟ್ಟದಾಗಿ ಬೈದು ಪುಂಡಾಟವನ್ನ ಮಾಡಿದ್ದ. ಆ ವಿಡಿಯೋ ವೈರಲ್ ಕೂಡ ಆಗಿತ್ತು. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಯುವತಿಯಿಂದ ದೂರು ಪಡೆದಂತಹ ಪೊಲೀಸರು ಆಟೋ ಚಾಲಕನನ್ನ ಅರೆಸ್ಟ್ ಮಾಡಿದ್ರು. ಈಗ ಚಾಲಕ ಜಾಮೀನಿಗಾಗಿ ವಕೀಲರನ್ನ ನೇಮಿಸಿಕೊಂಡು ಕೋರ್ಟು ಕಚೇರಿ ಅಂತ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ಮಳೆಗೆ ಆನೇಕಲ್ನ ಹೆಬ್ಬಗೋಡಿ ಹೆದ್ದಾರಿ ಸಂಪೂರ್ಣ ಜಲಾವೃತ ಆಗಿದೆ. ಹೆದ್ದಾರಿಯಲ್ಲಿ ನೀರು ನಿಂತು ಸವಾರರು ಓಡಾಡೋದಕ್ಕೆ ಪರದಾಡುವಂತಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಅಂತ ದ್ವಿಚಕ್ರ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏನು ಮಾಡಿಲ್ಲ, ಇಲ್ಲಿ ಇರೋ ನೀರು ಅಲ್ಲೇ ತುಂಬಿಕೊಡ್ತಾ ಇದ್ದಾರೆ. ಅಲ್ಲಿ ಬಸ್ ಹತ್ತಕ್ಕೆ ಜನ ಅಲ್ಲಿ ನೀರು ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿದಾರೆ? ಏನಿಲ್ಲ. ಹಿಂಗೆ ಯಾರು ಹೋಗ್ತಾ ಇದ್ದಾರೆ ಒಂದು ಸಣ್ಣ ಮಳೆಗೆ ಸಣ್ಣ ಮಕ್ಕಳು ಎಷ್ಟು ಜನ ಹೆಂಡತಿ ಮಕ್ಕಳು ಇಲ್ಲಿ ಕರ್ಕೊಂಡು ಹೋಗ್ಬೇಕ್ರೆ ಈ ಗುಂಡಿಯಲ್ಲಿ ಬಿದ್ದು ಎಷ್ಟೋ ಜನ ಇಲ್ಲಿ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರು ಮಾಡ್ಕೊಡೋದು. ಈಗ ರೋಡ್ ತುಂಬ ದಿವಸ ರಾತ್ರಿ ಬಂದ್ಬಿಟ್ಟು ಏನೋ ತೆಗೆದು ಹಾಕ್ಬಿಟ್ಟು ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಅಲ್ಲಿ ಹಾಕೋದು, ಏನೋ ಮುಚ್ಕೊಂಡು ಹೋಗ್ಬಿಡ್ತಾರೆ. ಅದು ಬಿಟ್ಟು ಅವ್ರು ಏನು ಮಾಡ್ಕೊಳ್ಳಲ್ಲ. ಅವರು ಇಷ್ಟೇ ಮಾಡೋದು. ಅವರು ಏನಾದರೂ ನಾಡಿನಾದ್ಯಂತ ಗಣೇಶ ಚತುರ್ಥಿಯನ್ನ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗಣೇಶ ವಿಸರ್ಜನೆಗಾಗಿ ಪಾಲಿಕೆ ಕೆರೆಗಳನ್ನು ಗುರುತಿಸಿದೆ. ಸಣ್ಣ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕಲ್ಯಾಣಿಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಅಂದ್ರೆ ನಿನ್ನೆಯೇ ಸಾಕಷ್ಟು ಗಣೇಶ ಮೂರ್ತಿಗಳನ್ನು ಭಕ್ತರು ವಿಸರ್ಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪಾಲಿಕೆ ಸಣ್ಣ ಸಣ್ಣ ಗಣೇಶಗಳನ್ನು ವಿಸರ್ಜನೆ ಮಾಡೋದಕ್ಕೆ ಪ್ರತ್ಯೇಕ ತಂಡವನ್ನು ನಿಯೋಜನೆ ಮಾಡಿದೆ. ದೊಡ್ಡ ದೊಡ್ಡ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಬೃಹತ್ ಕ್ರೇನ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬಾಗಲಕೋಟೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನಿನ್ನೆ ಗಣೇಶನನ್ನ ಮೆರವಣಿಗೆಯೊಂದಿಗೆ ಮನೆಗೆ ಬರಮಾಡಿಕೊಂಡ್ರು. ಎಂಜಿ ರೋಡ್ನಿಂದ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನವರೆಗೆ ಗಣೇಶನ ಭರ್ಜರಿ ಮೆರವಣಿಗೆ ನಡೆಯಿತು. ಡಿಜೆ ಕರ್ನಾಟಕ ಮಹಾರಾಷ್ಟ್ರ ತಂಡದಿಂದ ಡೊಳ್ಳು ಕುಣಿತ ನಡೆಯಿತು. ಸೋಗಿನ ಗೊಂಬೆಗಳ ಮೂಲಕ ಮೆರವಣಿಗೆ ಮಾಡಲಾಯಿತು. ಡಿಜೆ ಡೊಳ್ಳಿನ ಸದ್ದಿಗೆ ಕಾಲೇಜು ಯುವಕ ಯುವತಿಯರು ಭರ್ಜರಿ ಡ್ಯಾನ್ಸ್ ಮಾಡಿದರು. ಕೇಸರಿ ಶಾಲು, ಗಣಪತಿ ಬಪ್ಪ ಮೋರಯ್ಯ ಅನ್ನೋ ಹಣೆಪಟ್ಟಿ ಕಟ್ಕೊಂಡು ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದರು.
ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮನೆಯಲ್ಲೂ ನಿನ್ನೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಬಿಡದಿಯ ತೋಟದ ಮನೆಯಲ್ಲಿ ಕೇಂದ್ರ ಸಚಿವರು ಗಣೇಶೋತ್ಸವ ಆಚರಿಸಿದರು. ವಿಘ್ನ ವಿನಾಯಕನಿಗೆ ಪೂಜೆ ಮಾಡಿ ಪ್ರಾರ್ಥಿಸಿದರು. ಜೊತೆಗೆ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದರು. ಬಳಿಕ ತೋಟದ ಮನೆಯ ಕಾರ್ಮಿಕರಿಗೆ ಸಿಹಿ ವಿತರಿಸಿದರು.